ನಮಸ್ಕಾರ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಮಾಡತಕ್ಕಂಥ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾಗಿ ಮನುಷ್ಯ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡ ಜೊತೆಗೆ ಮನುಷ್ಯ ಅನ್ನುವಂಥದ್ದು ಜೊತೆಗೆ ಈ ಜೀವನ ಅನ್ನುವಂಥದ್ದು ಹೇಗೆ ಮಾಡಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾದಂಥ ವಿಷಯ. ಜೀವನ ಹೇಗಾದರೂ ಮಾಡಿಬಿಡ್ಬೋದು, ಆದರೆ ಆ ಜೀವನಕ್ಕೊಂದು ಅರ್ಥ ಅನ್ನುವಂಥದ್ದು ಬೇಕಲ್ಲ. ಚತುರ್ಥ ಪುರುಷಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಂಡು ಒಬ್ಬ ಮನುಷ್ಯ ಜೀವನವನ್ನು ಮಾಡೋದು ಅನ್ನೋದಾದರೆ ಆ ಮನುಷ್ಯನಿಗೆ ಒಂದು ಅರ್ಹತೆ ಅಂತಕ್ಕಂಥ ಸಿಗುತ್ತೆ ಅಂತ ಹೇಳ್ಬೋದು. ಚತುರ್ಥ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥಗಳು ಬಹುಮುಖ್ಯ. ಧರ್ಮವನ್ನತಕ್ಕಂಥದ್ದು ಏನು? ನಿಮ್ಮ ಜನ್ಮವನ್ನು ಮನುಷ್ಯನಾಗಿ ಬಂದ ಮೇಲೆ ನಿಮ್ಮ ಧರ್ಮವನ್ನು ನೀವು ಮಾಡಬೇಕಾಗತ್ತೆ. ಯಾವ ಧರ್ಮ ಮಾಡಬೇಕು? ಮುಖ್ಯವಾಗಿ ಮಾಡಬೇಕಾದ ಧರ್ಮ ಏನು? ಜನ್ಮವಾದ ನಂತರ ಶಿಕ್ಷಣದ ನಂತರ ನಿಮ್ಮ ಜೀವನದ ಬದುಕಿನ ಒಂದು ಗುರಿ, ಜೊತೆಗೆ ಪಿತೃ ಸೇವೆ ಮತ್ತು ದೇಶ ಸೇವೆ, ಮತ್ತು ಜೊತೆಗೆ ನಿಮ್ಮನ್ನು ನಂಬಿದಂಥವರನ್ನು ವಂಚನೆ ಮಾಡದೇ ಇರುವಂಥ ಪ್ರಯತ್ನ ಮಾಡುವಂಥದ್ದು ಮೂಲಭೂತವಾದಂಥ ಧರ್ಮ. ಆ ಧರ್ಮದ ಜೊತೆಯಲ್ಲಿ ಅರ್ಥ ಅಂತಕ್ಕಂಥದ್ದು ಇರುತ್ತೆ. ಯಾಕಂದರೆ ಇಷ್ಟೆಲ್ಲ ಮಾಡಬೇಕಾದ್ರೆ ಬೇಕೇ ಬೇಕು. ಅರ್ಥ ಅಂದರೆ ಹಣಕಾಸು ಬೇಕು. ಅಂದರೆ ಏನು ಮಾಡಬೇಕು? ವ್ಯವಹಾರ ಮಾಡಬೇಕಾದ್ರೆ ಕೆಲವು ಜನ ಉದ್ಯೋಗ ಮಾಡ್ತಾರೆ, ಕೆಲವು ಜನ ರೈತಾಪಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾರೆ. ಅದ್ರ ಜೊತೆಲಿ ಕೆಲವು ಜನ ತಮ್ಮದೇ ಬೇರೆ ಅಂತ ರೀತಿಯಲ್ಲಿ ಧನವನ್ನು ಸಂಪಾದನೆ ಮಾಡುವಂಥ ಮಾರ್ಗವನ್ನು ಹುಡುಕ್ತಾರೆ. ಆದರೆ ಆ ಧನ ಸತ್ಪಾತ್ರತೆಗೆ ಸಲ್ಲುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸತ್ಪಾತ್ರತೆ ಅನ್ನತಕ್ಕಂಥದ್ದೇನು? ಯಾವತ್ತಾದರೂ ಕೂಡ ನೀವು ಧನವನ್ನು ಅಥವಾ ದಾನವನ್ನು ಕೊಡಬೇಕಾದ್ರೆ ಯೋಗ್ಯವಾದವರಿಗೆ ಕೊಟ್ಟರಾಗ ಮಾತ್ರ ಅದು ದಾನಕ್ಕೆ ಸತ್ಪಾತ್ರತೆ ಅಂತ ಹೇಳ್ತೀವಿ. ಯಾಕೆಂದರೆ ಅದೇ ರೀತಿ ನಿಮ್ಮ ಧನ ಸಂಪಾದನೆ ಕೂಡ ಸತ್ಪಾತ್ರತೆಯಿಂದ ಕೂಡಿರಬೇಕು. ಆ ಧನ ಸ್ವಲ್ಪವಾದರೂ ಕೂಡ ಅದು ಅಮೂಲ್ಯವಾದಂಥ ರತ್ನವಾಗಬೇಕು ವಿನಃ ಅದು ಕೇವಲ ನಿಮಗೆ ಕ್ಷಣಿಕ ಸಂತೋಷ ಕೊಡ್ತಕ್ಕಂಥ ಧನ ಆಗಬಾರ್ದು. ಆ ಧನ ನಿಮ್ಮ ಧಾರ್ಮಿಕತೆಯನ್ನು ಬೆಳೆಸೋ ಜೊತೆಗೆ ನಿಮ್ಮ ಮೂಲಭೂತ ಜೀವನದ ಸಾರ್ಥಕತೆಯನ್ನು ಕೂಡ ತೋರಿಸ್ಕೊಡ್ತಕ್ಕಂಥ ಪ್ರಯತ್ನ ಆಗಬೇಕು. ಹಾಗಾಗಿ ಇದು ಅರ್ಥ ಅಂತಕ್ಕಂಥದ್ದು ಹೇಳ್ತೀವಿ. ಮೂರನೇದಾಗಿ ಕಾಮ. ಯಾವ ಉದ್ದೇಶದಿಂದ ನೀವು ಆ ಧನವನ್ನು ಸಂಪಾದನೆ ಮಾಡ್ತೀರಿ? ಮುಖ್ಯವಾಗಿ ನಿಮ್ಮ ವಾಸನೆಗಳು, ನಿಮ್ಮ ಕಾಮನೆಗಳು. ನಿಮಗೆ ಮದುವೆ ಮಾಡ್ಕೋಬೇಕು, ಅದಕ್ಕಾಗಿ ದುಡ್ಡು ಬೇಕು. ಮಕ್ಕಳಾಗಬೇಕಾದ್ರೆ ಆ ಮಕ್ಕಳ ಶೈಕ್ಷಣಿಕ ಜೀವನ ಮಾಡಬೇಕಾದ್ರೆ ದುಡ್ಡು ಬೇಕು. ಆ ದುಡ್ಡು ಅಂತಕ್ಕಂಥದ್ದು ನಿಮ್ಮ ಕಾಮನೆಗಳನ್ನು, ಅಂದರೆ ನಿಮ್ಮ ವಾಸನೆಗಳನ್ನು ಪೂರ್ಣ ಮಾಡಬೇಕಾದ್ರೆ ದುಡ್ಡು ಬೇಕೇ ಬೇಕು. ಆದರೆ ಆ ಕಾಮನೆಗಳು ಇಲ್ಲದೇ ಇದ್ದವರು ಸನ್ಯಾಸಿಗಳಾಗ್ತಾರೆ. ಕಾಮನೆ ಇದ್ದವರಿಗೆ ಮಾತ್ರ ಈ ದುಡ್ಡನ್ನು ಹಿಂದೆ ಬೀಳ್ತಾರೆ. ಹಾಗಾಗಿ ನಾವು ಸಂಸಾರದಲ್ಲಿರೋದ್ರಿಂದಾಗಿ ನಮ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಧರ್ಮ, ಅರ್ಥ, ಕಾಮ ಅಂತಕ್ಕಂಥದ್ದು, ಈ ಕಾಮ ವಾಸನೆಗಳನ್ನು 2-3 ರೀತಿಯಲ್ಲಿ ನಾವು ಪರಿವರ್ತನೆ ಮಾಡ್ಕೋಬೋದು. ಉದ್ದೇಶಪೂರ್ವಕವಾಗಿ, ಅಂದರೆ ನಾವು ಮಕ್ಕಳು ಸಂತಾನ ಹುಟ್ಟಬೇಕು ಅನ್ನೋದಾದರೆ, ನಮ್ಮ ವಂಶೋದ್ಧಾರಕರಾಗಿ ಹುಟ್ಟಬೇಕಾದ್ರೆ ಕಾಮದ ಆಲೋಚನೆ ಇಟ್ಕೋಬೇಕು. ಮತ್ತು ಯಾವುದೋ ಒಂದು ಕಾಮನೆಗಳನ್ನು, ಅಂದರೆ ವಾಹನ ತೊಗೋಬೇಕು, ಮನೆ ತೊಗೋಬೇಕು, ನಮ್ಮ ಜೀವನದಲ್ಲಿ ಇಷ್ಟೊಂದು ಸಮೃದ್ಧಿಯಾಗಿರಬೇಕು, ದುಡಿಬೇಕು ಅನ್ನುವಂಥದ್ದಿದ್ದಾಗ ಆ ವಾಸನೆಗಳ ಹಿಂದೆ ಉದ್ದೇಶ ಚೆನ್ನಾಗಿರಬೇಕು ಅನ್ನುವಂಥದ್ದು ನಮಗೆ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು. ಆ ಉದ್ದೇಶ ಜೊತೆಯಲ್ಲಿ ಮೋಕ್ಷ ಅಂತಕ್ಕಂಥದ್ದು ಹೇಳ್ತೀವಿ. ನಾವು ಎಲ್ಲದೂ ಮಾಡಿಬಿಡ್ತೀವಿ, ನಮಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಬರುತ್ತೆ ಅಂತ ಕೇಳ್ತೀವಿ. ಯಾಕಂದರೆ ದುಡಿತೀವಿ, ಸಂಪಾದನೆ ಮಾಡ್ತೀವಿ, ಅಪ್ಪ ಅಮ್ಮನ ನೋಡಿದ್ದೀವಿ, ಇಷ್ಟೊಂದು ಕಷ್ಟಪಟ್ಟಿದ್ದೀವಿ, ಹೆಂಡತಿ ಮಕ್ಕಳು ಸಾಕ್ತಾಯಿದ್ದೀವಿ, 24 ಗಂಟೆ ಕಷ್ಟಪಡ್ತಾ ಇದ್ದೀವಿ, ಎಲ್ಲ ಮಾಡಿದರೂ ಕೂಡ ನಮಗೆ ಸಮಾಧಾನ ಇಲ್ವಲ್ಲ ಅಂತ. ಯಾಕಂದರೆ ಈ ಕಲಿಯುಗ ಕಂಡ್ರೆ ಇದು, ಈ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ, ಹಿಂದಿನ ಯುಗಗಳಲ್ಲಿ ಸತ್ತ ಮೇಲೆ ಸ್ವರ್ಗ ಅನ್ನುವಂಥದ್ದು ಇತ್ತು. ಈಗ ಹಾಗಿಲ್ಲ. ಇದ್ದಾಗಲೇ ನರಕ, ಇದ್ದಾಗಲೇ ಸ್ವರ್ಗ ಅನ್ನುವಂಥದ್ದು. ಕೊನೆ ಗಳಿಗೆಯಲ್ಲಿ ಆ ವ್ಯಕ್ತಿ ಅನುಭವಿಸುವಂಥ ಪ್ರಕ್ರಿಯೆಗಳಿಗೆ ಮೋಕ್ಷ ಇಲ್ಲಿ ಬೇಕಾ ಬೇಡವಾ ಅಂತ ತಾನೇ ನಿರ್ಧಾರ ಮಾಡ್ಕೊಂಡ್ಬಿಡ್ತಾನೆ. ಇಂಥ ಒಂದು ಪ್ರಕ್ರಿಯೆಗಳು ನಡೆದು ಹೋಗುತ್ತೆ. ಹಾಗಾಗಿ ಈ ಪುರುಷಾರ್ಥಗಳಲ್ಲಿ ಜೀವಂತ ಇದ್ದಾಗಲೇ ನಾವು ನಮ್ಮ ಮೋಕ್ಷತ್ವವನ್ನು ಕಾಣಬೇಕು, ಅಂದರೆ ನಮ್ಮ ಸಂತೋಷವನ್ನು ನಾವು ಕಾಣಬೇಕು ಅನ್ನೋದಾದರೆ ಈ ಪುರುಷಾರ್ಥಗಳನ್ನು ಪಾಲಿಸಬೇಕಾಗತ್ತೆ. ಆದರೆ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರ ಪ್ರಕಾರವಾಗಿ ಯಾರಿಗೆ ಈ ಯೋಗ್ಯತೆಗಳನ್ನು ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕೆಂದರೆ 2026 ಈ ಒಂದು ಸಿಚುವೇಷನ್ಗಳಲ್ಲಿ ಯಾವ್ಯಾವ ವ್ಯಕ್ತಿಗಳಿಗೆ ಏನೇನು ರೀತಿ ಫಲ ಸಿಗಬಹುದು ಅನ್ನೋಂಥದ್ದನ್ನು ಸೂಕ್ಷ್ಮ ರೀತಿಯಲ್ಲಿ ನಿಮಗೆ ತಿಳಿಸ್ತೀನಿ. ಈ ಮೇಷರಾಶಿಯವರಿಗೆ ಏನಾಗುತ್ತೆ ಅಂದರೆ, ತಮ್ಮ ಸಾರ್ಥಕತೆಯನ್ನು ಬೆಳೆಸಿಕೊಳ್ಳುವಂಥವ್ರಾಗ್ತಾರೆ ಈ ವರ್ಷದಲ್ಲಿ. ಅದರ ಜೊತೆಯಲ್ಲಿ ಏನಾಗುತ್ತೆ, ವೃಷಭ ರಾಶಿಯವರಿಗೆ ತಮ್ಮ ಇವತ್ತಿನವರೆಗೂ ಮಾಡಿದಂಥ ಕರ್ಮದ ಫಲದ ಪರಿಣಾಮ ಸಿಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನೋದು ಕಳ್ಕೊಳ್ತಾರೆ ಅಂತಕ್ಕಂಥದ್ದಾಗುತ್ತೆ. ಮತ್ತು ಈ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಅಂದುಕೊಂಡ ಕಾರ್ಯಗಳನ್ನು ಮಾಡೋಕ್ಕೆ ಅನುಕೂಲತೆ ಸಿಗುತ್ತೆ. ಆದರೆ ಅನುಕೂಲತೆ ಸಿಕ್ಕ ನಂತರ ಬಂಧು ವ್ಯಾಜ್ಯಗಳನ್ನು ಅನುಭವಿಸ್ತಾರೆ, ಬಂಧುದಿಂದ ವಿರೋಧಗಳನ್ನು ಅನುಭವಿಸ್ತಾರೆ. ಹಾಗೆ ಈ ರಾಶಿಯವರಿಗೆ
ಮತ್ತು ಕರ್ಕಾಟಕ ರಾಶಿಯವರಿಗೆ ಜನ್ಮತಃ ತನ್ನಲ್ಲಿ ತಾನು ಧನ್ಯತ್ವವನ್ನು ಕಂಡುಕೊಳ್ತಾನೆ. ಕಂಡುಕೊಂಡರೂ ಕೂಡ ಎಲ್ಲೋ ಒಂದು ಕಡೆ ಆರೋಗ್ಯ ಮತ್ತು ಸಂಬಂಧಗಳ ವಿನಾಶ ಆಗುವಂಥ ಸೂಚನೆ ಇದೆ. ಆದಷ್ಟು ನಿಮ್ಮ ಕಾರ್ಯಗಳನ್ನು ನೀವು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಆಗುತ್ತೆ. ಹಾಗೆ ಈ ಸಿಂಹರಾಶಿಯವರಿಗೆ ಈ ವರ್ಷದ ಪ್ರತಿಫಲ ಏನಿರುತ್ತೆ, ಮುಖ್ಯವಾಗಿ ಧನತ್ವವನ್ನು ಅಂದರೆ ಕಳ್ಕೊಳ್ಳುವಂಥ ಯೋಗ, ಬಂಧುತ್ವ ಕಳ್ಕೊಳ್ಳುವಂಥ ಯೋಗ, ಜೀವನದಲ್ಲಿ ತನ್ನದೇ ಆದಂಥ ತಪ್ಪಿಗಾಗಿ ತಾನು ದೊಡ್ಡ ರೀತಿಯಲ್ಲಿ ಸ್ವಲ್ಪ ವ್ಯಯವನ್ನು ಮಾಡಿಕೊಳ್ಳುವಂಥ ಯೋಗ ಈ ಮೀನ ರಾಶಿಯವರಿಗಾಗುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಧನಾತ್ಮಕವಾದ ಬದಲಾವಣೆ ಜೊತೆಗೆ ಅವರು ಏರುಪೇರಿನ ಬದುಕು ಅಂತ ಹೇಳ್ತೀವಿ, ಎರಡೂ ಕಡೆಯಲ್ಲಿ ಕೂಡ ವಾಲುವಂಥ ಯೋಗ ಇದೆ. ಆದರೆ ಎಲ್ಲೋ ಒಂದು ಕಡೆ ಶನೀಶ್ವರ ಅವ್ರ ಜೀವನದಲ್ಲಿ ಒಂದು ಹೊಸ ಚೈತನ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಅಂತಕ್ಕಂಥದ್ದಾಗುತ್ತೆ. ಅಷ್ಟಮ ಶನಿಗೆ ಪ್ರವೇಶ ಮಾಡುವಂಥ ಯೋಗ ಇನ್ನೂ ಕೂಡ ಇದೆ, ಆದರೆ ಅದು ಇನ್ನೂ ತುಂಬ ದೂರ ಇದೆ. ಸಪ್ತಮದಲ್ಲಿ ಶನಿ ಇರೋದರಿಂದ ಸಂಘಾತಿ ಆರೋಗ್ಯದಲ್ಲಿ ಕೊರತೆಗಳನ್ನು ಈ ವರ್ಷ ಕಾಣ್ತಾರೆ. ತುಲಾ ರಾಶಿಯವರಿಗೆ ಈ ವರ್ಷ ಏನಾಗುತ್ತೆ, ಅಂದುಕೊಂಡ ಕಾರ್ಯನ ನೀವು ಧರ್ಮ ಅರ್ಥ ಕಾಮ ಮೋಕ್ಷದ ಒಂದು ಪ್ರಕ್ರಿಯೆ ನಾನು ಹೇಳಿದ್ದೀನಿ. ಈ ತುಲಾ ರಾಶಿಯವರು ಎಲ್ಲೋ ಏನೋ ಮಾಡೋಕ್ಕೆ ಹೋಗ್ತಾರೆ, ಅಂದುಕೊಂಡಿದ್ದನ್ನು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು. ನಿಂತರೂ ಕೂಡ ಒಂದು ಸಾಮರ್ಥ್ಯ ತುಂಬ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತ ಹೇಳಿದರೆ, ಈ ಸಪ್ತಮ ಭಾವಕ್ಕೆ ಬರ್ತಕ್ಕಂಥ ಏನು ಗುರು ಒಂದು ಬಲ ಇದೆ, ಅಂದರೆ ಪಂಚಮ ಭಾವಕ್ಕೆ ಗುರು ಇದ್ದಾನೆ. ಆ ಷಷ್ಠ ಮತ್ತು ಪಂಚಮದ ಸಂಯೋಗ ನಡೀತಾ ಇದೆ. ಇಲ್ಲಿ ರಾಹು ಷಷ್ಠಕ್ಕೆ, ಪಂಚಮಕ್ಕೆ ಮತ್ತು ಶನೀಶ್ವರ ಷಷ್ಠಕ್ಕೆ ಹೋಗ್ತಾ ಇದ್ದಾನೆ. ಈ ಒಂದು ಯೋಗದಿಂದ ತುಲಾರಾಶಿಯವರು ಸ್ವಲ್ಪ ಶತ್ರುತ್ವದ ಜೊತೆಗೆ ವಿರೋಧಿಗಳು ಮತ್ತು ಬಂಧತ್ವದ ವಿರೋಧ ಮತ್ತು ರೋಗ ಬಾಧೆಯನ್ನು ಅನುಭವಿಸುವಂಥ ಯೋಗ ಇದೆ. ಹಾಗೆ ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ಅಂದುಕೊಂಡ ಕಾರ್ಯವನ್ನು ಪೂರ್ಣ ಮಾಡೇ ಮಾಡ್ತಾರೆ. ಅವ್ರ ಇಚ್ಛಾರ್ಥ ನೆರವೇರುತ್ತೆ. 2026-27 ಮಧ್ಯದಲ್ಲಿ ಸ್ಥಿರ ಆಸ್ತಿಯನ್ನು ಮಾಡುವಂಥ ಯೋಗ ಈ ವರ್ಷದಲ್ಲಿ ಖಂಡಿತ ಇದೆ. ಹಾಗೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಗೊಂದಲ ಇದೆ, ಮಾನಸಿಕ ಅಸಮಾಧಾನ ಇದೆ. ಅಂದುಕೊಂಡ ಕಾರ್ಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಜನವಿರೋಧಿಗಳ ಜೊತೆಗೆ ಧನನಾಶವನ್ನು ಸ್ವಲ್ಪ ಅನುಭವಿಸ್ತಾರೆ. ಹಾಗೆ ಮಕರ ರಾಶಿಯವರು ನಿಮ್ಮ ವ್ಯವಹಾರದಲ್ಲಿ ಅಷ್ಟೇ ಅಲ್ಲ, ಸ್ವಲ್ಪ ಅಪವಾದ ಅಪನಿಂದನೆಗಳ ಗುರಿ ಆಗತಕ್ಕಂಥ ಯೋಗ ಇದೆ. ಕಾರಣ ಸಪ್ತಮದಲ್ಲಿ ಗುರು ಇದ್ದರೂ ಸಹ, ಉಚ್ಚ ಗುರು ದೃಷ್ಟಿ ಇದ್ದರೂ ಸಹ, ಅಲ್ಲಿ ಸೆಕೆಂಡ್ ಹೌಸಲ್ಲಿ ಇರ್ತಕ್ಕಂಥ ರಾಹು ಮತ್ತು 3ನೇ ಮನೆಯಲ್ಲಿರುವಂಥ ಶನೀಶ್ವರ ಒಳ್ಳೆಯವನಾಗಿದ್ದರೂ ರಾಹು ನಿಮಗೆ ದಿಕ್ಕು ತಪ್ಪಿಸ್ತಾರೆ. ಯಾವುದೋ ಒಂದು ವಿಲಾಸಿ ಜೀವನಕ್ಕೆ ನಿಮ್ಮ ಮನಸ್ಸು ಹೋಗುತ್ತೆ. ಆ ಮನಸ್ಸಿನಿಂದ ನಿಮ್ಮ ಆರ್ಥಿಕ ವೃದ್ಧಿಯನ್ನು ಕಡಿಮೆ ಮಾಡಿಕೊಳ್ತೀರಿ. ಹಾಗೆ ಕುಂಭರಾಶಿಯವರು ಅಂದುಕೊಂಡ ಕಾರ್ಯವನ್ನು ಪೂರ್ಣ ಮಾಡೋಕ್ಕೆ ಸ್ವಲ್ಪ ತುಂಬ ಹೆಣಗಾಡಬೇಕಾಗತ್ತೆ. ಆದರೂ ಕೂಡ ಎಲ್ಲೋ ಸಮಾಧಾನ ನಿಮಗೆ ಆಗುವಂಥದ್ದು ಅಕ್ಟೋಬರ್ 31ರಿಂದ ಮತ್ತು ಜನವರಿ 24. ಅದರ ನಂತರ ಮೀನರಾಶಿಯವರು ಕೊನೆ ರಾಶಿ. ಈ ಕೊನೆ ರಾಶಿಯವರಿಗೆ ಈ ವರ್ಷದಲ್ಲಿ ಅಂದುಕೊಂಡಿದ್ದರ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಾಧನೆ ಮಾಡಿದ್ದೀರಾ ಮತ್ತು ಸರ್ಕಾರಿ ವರ್ಗದಲ್ಲಿರ್ತಕ್ಕಂಥ ನೌಕರಿ ಮಾಡ್ತಕ್ಕಂಥ ಜನರಿಗೆ ಈ ವರ್ಷ ಬಡ್ತಿ, ಪ್ರಮೋಷನ್ ಅಥವಾ ಇನ್ನುಳಿದ ಕಾರ್ಯಗಳಲ್ಲಿ ಜಯ ಮತ್ತು ಶುಭ ಕಾರ್ಯಗಳಿಗೆ ಅಭಿವೃದ್ಧಿ, ಜೊತೆಗೆ ಅವರ ಇಷ್ಟಾರ್ಥ ನೆರವೇರುವಂಥ ಸಂತೋಷ, ಆಹ್ಲಾದಕರ ಜೀವನ. ನಾನು ಹೇಳಿದಿಷ್ಟೇ, ಧರ್ಮ ಅರ್ಥ ಕಾಮ ಮೋಕ್ಷ. ಇಲ್ಲಿ ಮೋಕ್ಷವನ್ನು ಯಾರು ಕಾಣಬೇಕು ಅನ್ನೋದಾದರೆ, ಅವ್ರಿಗೆ ಎಲ್ಲಿ ಸಂತೋಷ ಸಂಪೂರ್ಣವಾಗಿ ಸಿಗುತ್ತೋ, ನಾನು ಎಲ್ಲದಕ್ಕೂ ತೃಪ್ತರಾಗಿದ್ದೀರಿ ಅಂತ ಅಂದ್ಕೊಳ್ತಾನೋ ಅವನಿಗೆ ಮೋಕ್ಷ ಇದೆ. ಅದು ಯಾರಿಗೆ ಇನ್ನೂ ಬೇಕು, ಧನ ಬೇಕು, ಸಂಪತ್ತು ಬೇಕು, ಕಾಮದ ವಾಸನೆಗಳ ಪೂರ್ಣ ಆಗಿಲ್ಲ ಅನ್ನುವಂಥ ದುರಾಶೆಗಳನ್ನು ಯಾರಿಗಿರುತ್ತೋ ಅವ್ರು ಯಾವತ್ತೂ ಕೂಡ ಸಂತೋಷ ಪಡೋಕ್ಕಾಗಲ್ಲ. ಆದರೆ ಧರ್ಮ ಚೆನ್ನಾಗಿದ್ದಾಗ ಕರ್ಮದ ಜೊತೆಯಲ್ಲಿ ಕಾಮದ ಜೊತೆಯಲ್ಲಿ ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷ. ಈ ಹಣಕಾಸನ್ನು ಯಾರು ಗಳಿಸಬೇಕು ಅಂತ ಆಸೆ ಪಡ್ತಾರೋ, ಆದರೆ ಹಣದ ಹಿಂದೆ ಹೋಗುವಂಥದ್ಕಿಂತ ಹಣ ನಿಮ್ಮಿಂದ ಬರಬೇಕು. ಹಾಗಾಗಿ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಆ ಹಣಕ್ಕೆ ಬೇಕಾದಂಥ ಕೆಲವು ವಿಧಾನಗಳನ್ನು ನಿಮ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮತ್ತೊಂದು ವಿಡಿಯೋಲಿ ಮಾಡಿಕೊಡ್ತೀನಿ. ನಮಸ್ಕಾರ.